ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬರೀ ಇವತ್ತು ಎಲ್ಲಿಗೆ ಹೊಂಟೀನಿ, ಏನೋ ಫ್ರೆಂಡ್ಶಿಪ್ ಡೇದು ಪಾರ್ಟಿ ಮಾಡಕ್ಕೆ ಹೊಂಟೀನಿ ನೋಡಿ. ಅಲ್ಲೇ ಒಂದು ಸೇಲ್ ಬಂದೈತ್ರಿ. ಸೇಲಿಗೆ ಹೋಗಿ ಆರ್ಡ್ರು ಹಾಕಿ ಎಲ್ಲನೂ ಮುಗಿಸ್ಕೊಂಡು ಅವರು ಸೇಲಿಗೆ ಹೋಗ್ತಾರೆ. ನಾ ಡೈರೆಕ್ಟ್ ಹಂಗೆ ಬಸ್ಸಿಗೆ ಹೋಗಿ ಆರ್ಡ್ರ್ ಹಾಕಿ ಬಂದು ಆಂಟಿಯರ್ ಕೂಡ ಜಾಯ್ನ್ ಆಗ್ತೀವಿ ನೋಡಿ. 4 ಮಂದಿ ಹೋಗಿ 5 ಮಂದಿ ಹೊಂಟೀವ್ರಿ. ಬರ್ರಿ ಏನೆಲ್ಲ ಓದ್ತೀವಿ, ಎಲ್ಲೆಲ್ಲಿ ಏನೇನು ತೊಗೋತೀವಿ, ಮುದ್ದೆ ಭಾಳ ಸೇಲ್ ತೋರಿಸ್ತೀವಿ ರೀ. ಎಲ್ಲಿ ಬಂದೈತೆ ಸೇಲ್ ಅನ್ನೋದು ದೊಡ್ಡ ಸೇಲ ಬಂದೈತೆ ನೋಡಿ. ಯಾರಾದ್ರು ಸುತ್ತಮುತ್ತ ಹಳ್ಳಿಯವ್ರಿದ್ರೆ ಹೋಗಿ ಬರ್ಬೋದು. ಆದ್ರೆ ಸೇಲ್ ಭಾಳ ಎಷ್ಟು ಜನ ಹೊಂಟಾರೆ ಸೇಲ್ ನೋಡೋಕೆ. ಒಂದೇನೋ ಮುದ್ದೆದಾಗ ಒಂದು ಹೊಸ ರೀತಿ ಬಂತಂದ್ರೆ ಎಲ್ಲರೂ ತಯಾರಾಗೇ ಬಿಡ್ತೀವಿ ನೋಡ್ರಿ. ಅದಕ್ಕೆ ಹೋಗ್ಬೇಕಂತ ಮೊದಲಿಂತನೂ ಪ್ಲ್ಯಾನಿಂಗ್ ಇತ್ತು. ಅದಕ್ಕೆ ಇವಾಗೇ ಹೋದ್ರಾತು. ಫ್ರೆಂಡ್ಶಿಪ್ ಡೇದು ಆಯ್ತಾರಾಗೈತಿ. ಸೊ ಅಮ್ಮಾರಿರಿ ಇವತ್ತು ಹೋದ್ರಾತು ಅಂತೇಳಿ ಹೊಂಟೀವಿ. ನೋಡೋಣ್ರಿ ಎಷ್ಟೆಷ್ಟು ವಿಡಿಯೋ ತೆಗೆದಾಗುತ್ತೆ, ಏನೇನು ಮಾಡೋದಾಗುತ್ತೆ. ವರ್ಷದಾಗ ಫಸ್ಟ್ ಟೈಮ್ ನೋಡಿ ನಾನು ಎಷ್ಟು ದಿನದಾಗ ಹೋಗಿ ಹೊಂಟಿದ್ದು. ಹೆಣ್ಮಕ್ಳು ಕೂಡಿ ಹೋಗೋದು ಒಂಥರ ಚಂದ. ಹೋಗ್ತಾರೆ ಎಲ್ಲಿಗಾರ ಪ್ರವಾಸ ಹಿಂಗೆ ಹೋಗ್ತಾರೆ. ನಮಗೆ ಹೋಗೋದಾಗಲ್ಲ ನೋಡಿ. ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾವು. ನಾವು ಕೂಡ ಮನೆಯಾಗ ಮಕ್ಕಳು ನೋಡ್ಕೋಬೇಕು. ಮನೆಯಂದೆಲ್ಲ ಕೆಲಸ ಯಾವ್ದಿದ್ರು ಸಂಸಾರ ಜಂಬಾಟ್ನೆ ಬಿದ್ದರೆ ಹಂಗೆ ನೋಡಿ. ಹೋಗೋರು ಹೋಗಿಬಿಡ್ತಾರೆ ಮುಂದಕ್ಕೆ. ನಮ್ಮ ಮಕ್ಕಳು ಸಣ್ಣದ ಮುಂದೆ ನೋಡಿ ರಾತ್ರಿ. ಇವಾಗ ಟೈಮು 11:30 ಆಗೈತೆ ರೀ. 12 ಬಸ್ಸ ನೋಡಿರಿ ಸಿಗೋದು. 2ಕ್ಕೆ ಪೋಸ್ಟ್ ಬಂದಾಗತ್ತೆ. ನಾ ಸೇಲಿಗೆ ಹೋಗಲ್ರಿ. ಫಸ್ಟ್ ಆರ್ಡ್ರ್ ಹಾಕಿ ಬಂದ ಸೇಲಿಗೆ ಹೋಗ್ತೀವಿ ನೋಡಿ. ನೋಡ್ಬೇಕ್ರಿ ಪೋಸ್ಟಿಗೆ ಹೋಗಿ ಅಲ್ಲಿ ಇಲ್ಲೇ ಊರ ತೊಗೋತೀನಿ ಅಂತ ಹೇಳಿದ್ರು ಅವರು. ನಾನು ಕೇಳ್ಬೇಕ್ರಿ ಪೋಸ್ಟಿಗೆ ಹೋಗಿ, ಯಾಕನ್ನ ಇಲ್ಲಿ ಊರ ತೊಗೊಳಲ್ಲಾಗ್ಯಾರ, ಏನು ಎಂತ ಅಂತ ವಿಚಾರಿಸ್ಬೇಕಂತ ಮಾಡೀನಿ ರೀ. ಇವತ್ತು ಮೊನ್ನೆ ನಾನು ಹಂಗೆ ಅವಸರಿತ್ತು ಊರಿಗೆ ಹೋಗೋದು, ಹಂಗೆ ಪೋಸ್ಟ್ ಹಾಕಿ ಬಂದೆ. ಇವತ್ತು ವಿಚಾರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ರಾತು. ನಾ ರೆಡ್ಮಿಟ್ ಬ್ಲೌಸ್ ಹಾಕ್ಕೊಂಡಿನಿ. ಸೀರೆ ತೊಗೊಂಡು ಮ್ಯಾಚಿಂಗ್ ಆಗುತ್ತೆ. ಕೆಂಪು ದಡಿ ಲೇಸ್ ಬಂದೈತ್ರಿ. ಅದಕ್ಕೆ ಇದಕ್ಕೆ ಸೀರೆ ಮ್ಯಾಚಿಂಗ್ ಆಗುತ್ತಂತ ಉಟ್ಕೊಂಡಿನಿ. ಎಲ್ಲ ಕೊರಿಯರನ್ನು ಪ್ಯಾಕ್ ಮಾಡಿಟ್ಟೀನಿ. ಬರ್ರಿ ಹೋಗೋನು ನೋಡ್ತಿರ್ಬೇಕು. ಕರೆಂಟು ಇಲ್ಲರಿ ಮನ್ಯಾಗ. ಹಿಂಗಾಗಿ ಮನ್ಯಾಗ ಬಟ್ಟೆ ಬಾಂಡೆ ಎಲ್ಲ ಹಂಗೆ ಇಟ್ಕೊಂಡು ನೋಡಿ. ಏನು ಕೆಲಸ ಏನು ಇವತ್ತು ಕೆಲಸನೇ ಆಗಲಿಲ್ಲ. ಹೇಳ್ತೀನಿ ರೀ ನಿಮ್ಗೆ. ನೆಕ್ಸ್ಟ್ ವ್ಲಾಗ್ ಅದೇ ಬರ್ತೈತಿ. ಏನು ನಾ ಇವಾಗ ಹೇಳಿದ್ನಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ ನೆಕ್ಸ್ಟ್ ವ್ಲಾಗ್ ನೋಡೋಕ್ಕೆ. ಇವಾಗ ನಾ ಅದನ್ನೇನು ಹೇಳಲ್ಲ. ನೆಕ್ಸ್ಟ್ ವ್ಲಾಗ್ ಬರ್ತಾ ಒಂದೇ ದಿನಕ್ಕೆ 2 ವ್ಲಾಗ್ ಆಗ್ಯಾವ್ರಿ. ಏನಿರ್ಬೋದು ಅಂತ ಗೆಸ್ ಮಾಡಿ. ಆದರೂ ಕೂಡ ಭಯಂಕರ ಐತೆ ನೋಡಿ. ಅದನ್ನು ಕೇಳಿದ್ರೆ ಎಲ್ಲರೂ ಶಾಕ್ ಆಗ್ತೀರಿ. ಎಲ್ಲರೂ ನಿಜ ಒಂದು ನಿಮಿಷ ಫುಲ್ಲು ಶಾಕ್ ಆಗ್ತೀರಿ. ಆದ್ರೆ ಇವತ್ತು ನಾನು ಬೀರಪ್ಪ ಮುತ್ತನೇ ಕಾಪಾಡೋಣ ಅಂತಲೇ ಹೇಳ್ಬೋದು ರೀ. ಅದು ಕೂಡ ಇದ್ರ ಕೂಡ ಜೇಂಟ್ ಮಾಡೋದು ಬೇಡ ಅಂತ ಅದು ನೆಕ್ಸ್ಟ್ ವ್ಲಾಗ್ ಮಾಡ್ಬೇಕಂತೇಳಿ ಹಾಕಿದ್ದೀನಿ ರೀ. ಒಂದು ಕ್ಷಣ ಒಂದು ತಾಸು ಹತ್ತೀನಿ ನೋಡ್ರಿ. ಅದ್ರ ಸಲಾಗ ಫುಲ್ಲು ಭಯ ಆಗ್ಬಿಡ್ತೀರಿ. ಅದು ನಿಷಾದ್ನ ಹೇಳಕತ್ತಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಆ ವಿಡಿಯೋದಾಗ ಬರ್ತಾ ಅದನ್ನು ನೋಡಿರಿ. ಈ ವಿಡಿಯೋದಾಗ ಇದು ಬರ್ತಾ ಇದನ್ನು ನೋಡಿರಿ. ಯಾಕಂದ್ರೆ ಅದನ್ನೇ ತಲೆಯಾಗ ಇಟ್ಕೊಂತ ಕುಂದ್ರದಾಗಲ್ಲ. ಅದಕ್ಕೆ ಬಾ ಅನ್ನಕತ್ರು ತಯಾರಾಗೀನಿ ರೀ. ಹೆಂಗೆ ಅದು ನನ್ನ ಆರ್ಡ್ರು ಹಾಕಿದ್ದಲ್ಲ, ಹೆಂಗಾರ ನಾಳೆ ಹಾಕ್ತೀನಿ ರೀ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಏನು ಬ್ಯಾಡ ಅಂತಿದ್ದಿಲ್ಲ ರೀ. ಯಾಕಂದ್ರೆ ನಾನು ಉಳಿದಿದ್ದು ಹೆಚ್ಚಿಂದ ಆಗೋದಾಗೈತೆ ರೀ. ದೇವ್ರು ಇರ್ತಾನಂತಾರಲ್ಲ ಸುಳ್ಳಲ್ಲಿ ನೋಡಿ. ಎಲ್ಲದಕ್ಕೂ ಇದು ಇರಬೇಕು. ಏನೂ ಮಾಡೋಕ್ಕಾಗಲ್ಲ ರೀ. ಶ್ರಾವಣಕುಮಾರ ಬರ್ರಾಗ ನಾನು ಹೋಗಿ ವಾಪಸ್ ಬರ್ಬೇಕಂತೀವಿ. ಹೆಣ್ಮಕ್ಳು ಹೋದ್ರೆ ಮುಗ್ದೇ ಹೋತ್ರಿ ಕೆಲಸ. ಅದು ನೋಡು ಇದು ನೋಡು, ನಾನು ನೋಡು ನೀನು ನೋಡು. ಒಬ್ಬರೇ ಹೋಗಿ ಬರೋದು ಒಂಥರ ಬೇರೆ ರೀ. ಒಬ್ಬರೇ ಅಂದ್ರೆ ನಾವು ಏನೇನು ಬೇಕು ತೊಗೊಂಡು ಕೇರಿ ಪಟ್ಟನ ಬಿಡ್ತೀವಿ. ಈಗ 4-5 ಜನ ಕೂಡಿವಂದ್ರೆ ನೀ ಅದನ್ನು ತೊಗೊ, ನೀ ಇದನ್ನು ತೊಗೊ, ನೀ ಅದನ್ನು ತೊಗೊ, ಇದನ್ನು ತೊಗೊ ಅಂತೇಳಿ ಹಿಂದೆ ಮುಂದೆ ನೋಡ್ಕೋತ ಲೇಟ್ ಭಾಳ ಆಗತ್ತೆ ರೀ. ನಾನೇನು ಮತ್ತು ಅದ್ರಾಗ ಒಂದು ಸ್ವಲ್ಪ ಸಂತಿ ಮಾಡ್ಬೇಕಂತೀನಿ. ಇದು ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಮತ್ತು ಇದು ಇಲ್ಲರಿ, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೇನ್ ತರಬೇಕು. ಅದಕ್ಕೆ ಅದನ್ನು ಅಂತೀನಿ ರೀ. ನೋಡೋಣ್ರಿ ಏನು ಮತ್ತು ಸ್ವಲ್ಪ ಕಿರಾಣಿ ತೊಗೊಂಬರ್ಬೇಕು. ಬೆಲ್ಲ ಅದು ಹಂಗೆ ಹೋದಾಗಿಟ್ಟು ಒಂದು ಸ್ವಲ್ಪ ಸಂತಿ ಮಾಡ್ಕೊಂಬಂದ್ವಿ ಅಂದ್ರೆ ಫುಲ್ ಅನುಕೂಲ ಆಗುತ್ತೆ ರೀ. ಇಲ್ಲಿ ಒಮ್ಮೆ ಟೈಮ್ ಸಂತಿ ಮಾಡ್ಕೊತೀವಿ ಅಂದ್ರೆ ಆಗೋದಿಲ್ಲ ನೋಡಿ. ಏನು ಮಾಡೋದು, ಜೀವನ ಕಷ್ಟ ಐತೆ ರೀ. ನೋಡಿ ನಾನು ಪೋಸ್ಟಿಗೆ ಹಾಕಿ ಬಂದೆ. ಎಲ್ಲ ಪೋಸ್ಟಿಂದ ರೇಟ್ ಜಾಸ್ತಿ ಆಗೈತೆ ರೀ. ಮನೆಗೆ ಹೋಗಿ ಮಾತಾಡ್ತೀನಿ ಅದ್ರ ಬಗ್ಗೆ. ಏನು 1 ರೂಪಾಯಿ ಲಾಭ ಇಲ್ಲ ನೋಡಿ. ನಾ 50 ರೂಪಾಯಿ ಕೈಲಿ ಹಾಕಿದ್ದು ನೋಡಿ. 7 ಪಾರ್ಸಲ್ ಕಳ್ಸಿದ್ನಿ ಅಂದರು ನನಗೆ ಗೊತ್ತಿದ್ದಿಲ್ಲ ರೀ ಅಮೌಂಟ್ ಬಂದುಬಿಟ್ಟಿದ್ದು. ಮಾತೇ ತಪ್ಪಾಡ್ದು ನೋಡಿ. ಹೀಗಾಗಿ ತುಂಬ ಬೇಜಾರು ಆಕತ್ತೈತೆ ನೋಡಿ. ಬೇಜಾರು ಮಾಡ್ಕೋತ ಬರಾಕತ್ತಿದೆ. ಸೇಲ್ ಬಂದೈತೆ ನೋಡಿ. ಸೇಲ್ ಬಂದೈತೆ ನೋಡಿ. ದೊಡ್ಡ ಇದು ಎಲ್ಲಿ ಬರ್ತಂದ್ರೆ ಸೇಲ್ ಬರೋ ರೂಟ ಓಂ ಶಾಂತಿ ರೀ. ಓಂ ಶಾಂತಿ ಮುಂದೆ ಬರುತ್ತೆ ನೋಡಿ ಇದು ಸೇಲ. ಈ ಮುದ್ದೆ ಬಾಳ್ ನೋಡಿ ಓಂ ಶಾಂತಿ ಮುಂದೆ. ಯಾರಾದರೂ ಬಂದ್ರೆ ತೊಗೋಬೋದು. ಇಲ್ಲಿ ಏನಾದರೂ ವಸ್ತುಗಳು ಬೇಕಾದ್ರೆ ನಿಮಗೆ ಬಿಗ್ ಸೇಲ್ ಅಂತಲೇ ಹೇಳ್ಬೋದು ರೀ.
ದೊಡ್ಡ ಸೇಲ್ ಬಂದೈತೆ ನೋಡಿ. ಬಟ್ಟೆ ಎಲ್ಲ ಥರ ಒಂದೇ ಥರ ಅಲ್ಲ. ಬರೀ ಹೊಳ್ಯಾಕೆ ಹೋಗೋನು. ಇಲ್ಲಿ ಏನಾದರೂ ತಿನ್ನಾಕೂ ಇದೇ ಐತೆ ನೋಡಿ. ಮಕ್ಕಳು ಕರ್ಕೊಂಬರ್ಬೇಕ್ರಿ ಇಲ್ಲಿ. ಮಸ್ತ್ ನೋಡಿ, ಮಕ್ಕಳು ಕರ್ಕೊಂಬಂದ್ರೆ ಇಲ್ಲಿ ತಿನ್ನಕ್ಕೂ ಆಗುತ್ತೆ, ಈ ಕಡೆ ಸೇಲೂ ಆಗುತ್ತೆ ನೋಡಿ. ಬಿಗ್ ಸೇಲ್. ನೋಡಿ ಸೇಲ್ ಎಲ್ಲರೂ ಬರ್ತಾರೆ. ಈ ಕಡೆ ಎಲ್ಲ ಥರ ವಸ್ತುಗಳದ ನೋಡಿ, ಒಂದೇ ಥರ ವಸ್ತುಗಳಲ್ಲ. ನಂದಿನಿ ಸ್ಟುಡಿಯೋ ಎದುರಿಗೆ ಐತೆ ನೋಡಿ. ಇದು ಮುದ್ದೇಬಾಳ್ದಾಗ ನಂದಿನಿ ಸ್ಟುಡಿಯೋ ಎದುರಿಗೆ ಮುದ್ದೇಬಾಳ್ದಾಗ ನೋಡಿ. ಮನೆಗೆ ಬೇಕಾದಂಥ ಎಲ್ಲ ಸಾಮಾನುಗಳು ನೋಡಿ. ಎಲ್ಲ ಕಾಸ್ಟ್ಲಿ ಅದಾವ ಅಂತಾರೆ. ಇಲ್ಲ ನಾವೇನೋ ಒಳಗೆ ಹೋಗಿಲ್ಲ. ಇಲ್ಲಿ ಅಕ್ಕೋರು ಅನ್ನಕತ್ತೋಡಿ ಕಾಸ್ಟ್ಲಿ ಅದಾವೆಲ್ಲ ಅಂತೇಳಿ ನೋಡೋಗೋದ್ರಿ. ನೋಡ್ರಿ, ಒಂದಕ್ಕಿಂತ ಒಂದು ಚಂದದ ತೊಗೋಬೇಕಂತ ಅನ್ಸುತ್ತೆ ರೀ. ಅದ್ರ ಕಾಸ್ಟ್ಲಿ ಅದ ನೋಡ್ಬೇಕ್ರಿ. ಬರೀ ಒಳಗೆ ಹೋಗೋಣ್ರಿ. ನೋಡ್ತಿರ್ಬೇಕು, ಈ ಥರ ಐತೆ ನೋಡಿ ಶೇಲ. ಫ್ಯಾಷನ್ ಪ್ಯಾನ್ಸ್ ಬ್ಯಾಗ್ ದೊಡ್ಡ ಮಟ್ಟದಾಗ ಐತೆ ನೋಡಿ. ಅದೆಲ್ಲ ನೋಡಿ. ಈ ಕಡೆಲ್ಲ ಬಟ್ಟೆಗಳು, ಇಲ್ಲೆಲ್ಲ ಸ್ಟೇಷ್ನರಿ ಒಂದೊಂದು ಕೋಟ್ರು ಅದ ನೋಡಿ. ಇಲ್ಲಿ ಬಳೆಗಳು ನೋಡಿ. ಏಷ್ಯನ್ ಫ್ಯಾನ್ಸಿ ಬ್ಯಾಂಗಲ್ಸ್, ಬ್ಯಾಂಗಲ್ಸ್ ನೋಡಿ. ನೋಡೋಣ ಬರ್ರಿ ಏನು ರೇಟ್ ಹೆಂಗೆ ಅದಾವು ನೋಡ್ಕೊಂಡ್ರಿ. ಇವೆಲ್ಲ ಡ್ರೆಸ್ಗಳು ನೋಡಿ. ಲೈಟ್ ಇಲ್ಲ ಒಳಗೆ, ದೊಡ್ಡದಾಯ್ತು ನೋಡಿ ಒಳಗಿದು. ಅವ್ರು ನೋಡಕ್ಕೆ ಚಿಕ್ಕ ಕಾಣುತ್ತಾ. ₹100 ಕಾರ ಅಂತ ನೋಡಿ. ಇವು ಅದಕ್ಕೇನಾಗುತ್ತೆ ತಗೋತೀರಾ? ಇವು ಏನಿವು ಸೋಕಿದ್ದಾಗಿರತ್ತೆ. ಏನು ಗೋಬಿ ತಿನ್ನುಂಬ ಅನ್ನಕತ್ತಾರಿ. ಏನೇ ಮಾಡ್ತಾರ ಅಂಟಿ ಅದು. ಚಾ ಕುಡಿದಲ್ಲ ಅಂಟಿ ಅದು. ಏನಂತ ಅಂಟಿ? ಏನೇನು ಅದನ್ನು ಎಷ್ಟು ವರ್ಷ ಎಷ್ಟು ವರ್ಷ? ಆಮೀನ ಇದ್ರಾಗ ಇಟ್ಟು ಪೂಜೆ ಮಾಡಿದಿರ್ಬೇಕು. ಆಮಿ ಚಂದಲ್ಲ. ನಮ್ಮ ಮಾಮ ತಿಂದನೊಂದು ₹100 ಅಂತಾರೆ. ಇಲ್ಲಿ ಎಷ್ಟು ಕೊಡ್ತಾರೆ? 50. ದೊಡ್ಡ ಚಾ ಕುಡಿ ಕಪ್ ಏನು ತಿಂತ. ಶೇಲ್ನ ಅಡ್ಡಾಡ್ತು ಟಕತ್ತಿರ್ಲಿ ಕಾಲ್ ಮಾಡ್ತೀವಿ. ಎಲ್ಲ ಕಾಸ್ಟ್ಲಿ. ಎಲ್ಲಿ ಅವೇ ಮನೆ ತೊಗೊಂಡು ಐಟಮ್ಸ್ ಅಂದ ಜೋಕಾಲಿ ಅವೆಲ್ಲ ಅವೇ 10,000 5,000 ಇರ್ತಿರ್ಬೇಕು. ಕಂಡಪಟ್ಟಿ ತುಟ್ಟಿದಾವಂತ ಹೇಳಿದ್ಲಿಲ್ಲ ಪುಟ್ಟ, ಹೇಳಿದ್ಲಿಲ್ಲ ತುಟ್ಟಿದಾವಂತ. ಒಂದೊಂದು ಕೌಂಟ್ರಿಗೆ ಒಬ್ಬರೊಬ್ರು ಅದಾರಿ ಅನ್ನಗಳು. ಆ ಕಡೆ ಬಯ್ಯ ಬಂದು ನೋಡಿ. ಇದೆಲ್ಲ ಮನೆ ಕ್ಲೀನಿಂಗ್ ಮಾಡೋದು ನೋಡಿ. ಇಲ್ಲ ಕಾಯಿಪಲ್ಲೆ ಹೆಚ್ಚಿದು. ಈ ಕಡೆಲ್ಲ ತೆಲುಗು ಕವರ. ಈ ಕಡೆ ಡ್ರೆಸ್ಗಳು, ಡೈಲಿ ವೇರ್ ನೈಟ್ ಡ್ರೆಸ್ ಅಂತಾರಲ್ಲ, ಎಲ್ಲ ಕಾಸ್ಟ್ಲಿ ಅದಾವ್ರಿ. ನನಗೆ ಅಂದ್ರೆ ನನಗೆ ₹50 3, ₹25 ಒಂದು. ಇಲ್ಲಿ ಮಕ್ಕಳು ಆಡೋ ಸಾಮಾನು ನೋಡಿ. ಇಲ್ಲ ತರಕಾರಿ ಕಟ್ ಮಾಡೋದು ಪ್ರತಿಯೊಂದು ಎಲ್ಲ ಸಾಮಾನು ಅದ. ಇದೇ ಸಿಗಲ್ಲ ಅಂತಲ್ಲ, ನೋಡ್ತಿರ್ಬೇಕು. ಒಂದು ವಡ ಇದು ಮಾಡ್ದೈತಿ. ವಡ ಮಾಡೋದು ಕೇಳಿದ್ದೀನಿ ರೀ, $250 ಅಂತ ನೋಡಿ. ಕಾಸ್ಟ್ಲಿ ಅದು, ಆದ್ರೆ ಕ್ವಾಲಿಟಿ ಚೆನ್ನಾಗಿದಾವೆ ರೀ. ಕ್ವಾಲಿಟಿ ಮ್ಯಾಗ ಇರ್ತಾವಲ್ಲ. ತರಕಾರಿ ಕಟ್ ಮಾಡೋದು ನೋಡಿ ಎಲ್ಲ ತೋರ್ಸಕತ್ತಾರ. ಎಲ್ಲ ಕಾಸ್ಟ್ಲಿ ಬೆಳೆದ. ಇವೆಲ್ಲ ಡ್ರೆಸ್ಗಳು ನೋಡಿ. ಇವು ಲೈಟ್
रेगुलर आइटम्स ये रेगुलर सोफा है ಚೆನ್ನಾಗಿದೆ. ಅವು ಚಾಕ್ಲೇಟ್ ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಂಡು ವಾಪಸ್ ಬರ್ತೀವಿ. ಕರೆಂಟೇ ಇಲ್ಲ ಇಲ್ಲಿ ನೋಡಿ. ಲೇಡೀಸ್ ಯೂಸ್ ಮಾಡೋಂಥ ಎಲ್ಲ ಕಿವೆನ್ಗಳು ಎಲ್ಲ ಥರದ ನೋಡಿ. ಆದ್ರೆ ಕಾಸ್ಟ್ಲಿ ಭಾಳ ಅದಾವ್ರಿ ನೋಡಿ. ಸರಗಳು ಮುತ್ತಿನ ಸರ ಲೈಟ್ ಇಲ್ಲಿ ನೋಡಿ. ಇಲ್ಲೆಲ್ಲ ಮಕ್ಕಳು ತಿನ್ನಕ್ಕೆ ನೋಡಿ ಮಿಕ್ಸ್ ಸೇವಾ ಅಂತಾರಲ್ಲ ಎಲ್ಲ ಥರದ ನೋಡಿ. ನೋಡ್ರಿ ಶಂಕರ ಬೆಳೆ. ಈ ಸೈಡು ಚಪ್ಪಲಿ ಇದಾವ್ರಿ. ಮಕ್ಕಳು ಚಂದ ಚಪ್ಪಲಿ ಬೈಯಲ್ರಿ ಇಲ್ಲಿ. ಗುಜರಾತ್ ಫೇಮಸ್ ನಮಕ್ಕೇನು ಚುಕ್ಕೋರಿ ಎಲ್ಲ ನೋಡಿ. ಇಲ್ಲಿ ಕ್ಲಿಪ್ಗಳು ಇದು ಅಲ್ಲ ನೋಡಿ. बोलो मैडम केरला आलू है केरला बोल में मिट्टी मैडम मिनी ಇಡಿ ಮಕ್ಕಳು ಮೀನು ಹಿಡಿವು. ನೋಡೋಣ ತರ್ಸ. ಇಲ್ಲೇ ಮಕ್ಕಳಿಗೆ ಪರ್ಸ್ ಎಲ್ಲ ಅದ ನೋಡಿ. ಏನಿಲ್ಲ ಅನ್ನೋದಿಲ್ಲ, ಎಲ್ಲ ಥರದವು ಹಪ್ಪಳ ನೋಡಿ. ಎಲ್ಲ ಥರದ ಪಾನಿಪುರಿ ಹಪ್ಪಳ ಈ ಥರ ಐತೆ ನೋಡಿ. ಶೇಲ ಈ ಕಡೆ ಮಕ್ಕಳು ಇದು ಎಲ್ಲ ಬಂದು ಈ ಕಡೆ ಎಲ್ಲ ಗಾಡಿ ಏನದ ಬ್ಯಾಗ್ ಅದ ನೋಡಿ. ಏನು ತಗೋತಿ ಏನು ಬಿಡ್ತೀವಿ ನೋಡ್ರಿ. ಇವು ಪರ್ಸ್ ಕೊಡ್ರಿ. ನೋಡಿ ಕೂಲ ಉದ್ದು ಬರೋಕೆ ನೋಡಿ. ಎಲ್ಲ ಹಾಕ್ಯಾರ. बोले बगड़ी बोलो मैडम. देखो बैंगल्स देखो जी मैडम, डेली यूज के लिए मैडम ಬೇರೆ ಬೇರೆ ಕ್ವಾಲಿಟಿ ನೋಡಿ. ಬರೇ ಬಳಿ ಒಂದು ಜೋಡಿಗೆ ಎಷ್ಟು ರೀ? ಒಂದು ಜೋಡಿ 40 ರೂಪಾಯಿ ಬರ್ತಾ ಮೇಡಮ್. ಚೆನ್ನಾಗಿದೆ ಬರ್ತಾ. 2 ಬಳೆಗೆ 40 ರೂಪಾಯಿ ಅಂತ ನೋಡಿ. ರೇಟ್ ಜಾಸ್ತಿ ಐತಿ ನೋಡ್ರಿ. ಇಲ್ಲಿ ಅವರು ನನ್ನ ಕೂಡನೇ ಬಂದಿದ್ರಿ. ನಾ ಪಾರ್ಸಲ್ ಹಾಕಕ್ಕೆ ಹೋದೆ. ಅವ್ರು ನಾನು ಹುಡುಕ್ಯಾಡಕತ್ತಾರ ನೋಡಿ. ಈಗ ಹುಡುಕ್ಯಾಡ್ ಮೀಟ್ ಆಗಿನ್ರಿ. ಅವ್ರು ಕೂಡ ಹಾಕ ಹೊಂಟಾರ. ಅವ್ರು 4 ಮಂದಿ ನಮ್ಮೂರವರೇ ಬಂದಿದ್ರಿ. ಅವರು ಆಂಟಿಯರು ಅವರು ನಾನು ಪಾರ್ಸಲ್ ಹಾಕಿ ಬಂದೆ. ಅವ್ರು ಏನೋ ತೊಗೊಂಡಾರೆ, ನಾ ಏನೂ ತೊಗೊಂಡಿಲ್ಲ ರೀ. ಇವು ರಂಗೋಲಿ ಹಾಕೊಂಡು ನೋಡಿಲಿ ಎಲ್ಲ ನೋಡಿದೆ. ಇಲ್ಲ ಅನ್ನಂಗಿಲ್ಲ, ಎಲ್ಲ ಥರ ಅದಾವು. ರೇಟ್ ಕಾಸ್ಟ್ಲಿ ಅದಾವ. ಆದ್ರೆ ಗ್ಯಾಸ್ ಇಡು ಎಲ್ಲ ನೋಡಿಲಿ. ಉಪ್ಪಿನಕಾಯಿ ಒಂದೊಂದು ಸೆಂಟ್ರೊಳಗೆ ಒಂದೊಂದು ಥರ ಅದ ನೋಡಿ. ಉಪ್ಪಿನಕಾಯಿ ಅವ್ರಿಗೆ ಭಾಷೆ ಗೊತ್ತಾಗಲ್ಲ. ನಾ ಮಾತಾಡಿದ್ದು ಅವ್ರು ಮಾತಾಡಿದ್ದು ನೋಡ್ತಿರ್ಬೇಕಿದು. ಫುಲ್ಲ ಬಟ್ಟೆ ಸೇಲ್ ನೋಡಿ. ಇದು ಹಪ್ಪಳ ಮಾಡೋದು. ಅದು ಚೀಪ್ಸ್ ಮಾಡಿದ್ರೆ ಅದು ಚೀಪ್ಸ್ ಮಾಡೋದ್ರಿ. ಇದು ರೇಟ್ ಕಾಸ್ಟ್ಲಿ. ಬಟ್ಟೆ ಅಷ್ಟೇ ನೋಡೋದು ನೋಡಿ. ನಾ ಏನು ಬಟ್ಟೆ ಏನು ತೊಗೊಳಲ್ರಿ.
ನಮ್ಮ ಮನೆಗೆ ಏನಾದರೂ ಯೂಸ್ ಆಗುವಂಥ ಸಾಮಾನುಗಳು ತೊಗೋಬೋದು. ನೋಡ್ತಿರ್ಬೇಕ್ರಿ ಸೇಲ ಹಿಂಗೈತಿ. ಕಾಸ್ಟ್ಲಿ ಅದಾವ್ರೆಲ್ಲ ರೇಟ್. ಇಂಥ ತೊಗೊಂಡಾರ ನೋಡಿ, ತೋರಿಸಿದ್ರು ಅವರು. ಅಂದ್ರೆ ಚಲೋ ಅದ ನೋಡಿ ಕ್ವಾಲಿಟಿ. ಇದೇ ಇಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗ್ತಾವೆ ನೋಡಿ. ಇಲ್ಲಿ ಕೂಲ ಇದು ಮಾಡೋದು ನೋಡಿ, ಕೂಲ ಏನೋ ಅಂತಾರಲ್ಲ, ಕೂಲ ಸೈನಿಂಗ್ ಮಾಡೋದು ಏನೋ ಅಂತಾರೆ ನೋಡಿ, ಅದು ನೋಡಿ. ರೊಟ್ಟಿ ಮಾಡೋ ಲಟ್ಟಣಿಗೆ ಅಂದ್ರೆ ಇಲ್ಲೇ ನೋಡ್ರಿ, ರೊಟ್ಟಿ ಮಾಡಿ ಲಟ್ಟಣಿಗೆ ಏನೂ ತೊಗೋಲಿಲ್ಲ ನೋಡ್ರಿ. ನಾ ಮಾತ್ರ ಏನೂ ತೊಗೊಲಿಲ್ರಿ. ಅವರು ಸ್ವಲ್ಪ ತೊಗೊಂಡಾರ ಆಂಟಿಯರು. ಕಂಡಪಟ್ಟಿ ತುಟ್ಟಿದವ್ರು ಎಲ್ಲ ಒಟ್ಟು, ಅದಕ್ಕೆ ಏನು ತೊಗೊಂಡಿಲ್ಲ. ಗೋಬಿ ತಿನ್ಬೇಕು, ಗೋಬಿ 50 ರೂಪಾಯಿ ಪ್ಲೇಟ್ ಹೇಳಿದ್ರೆ ಅಲ್ಲಿ ಮುಂದೆ ತಿಂದ್ರೆ ಅಂತ ಹೊಂಟಿ ನೋಡಿ. 4 ಜನ, ನಾವು ಬೇಕು 5 ಜನ. ತಿನ್ಲಿ ಬೇಡ ಏನು, ನಾನು ಐಸ್ ಕ್ರೀಮ್ ಬೇಡ ಹೋಗಲ್ಲ ಅದು ಹೇಳ್ತೀವಿ. ಬಾ 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 ಅಂದು ಒಂದು ಐಸ್ ಕ್ರೀಮ್ ಕ್ಯಾನ್ಸಲ್. ಇಲ್ಲ, ಒಂದು ಪಾನಿಪುರಿ ತಿಂದು ಬರ್ತೀನಿ. ಇದು ಫಸ್ಟ್ ಟೈಮ್ ಇದು ಮೆತ್ತ ಬೇಕು. ಇದು ಚಿಕನ್ ಅನ್ನಕ್ಕೆ ನಾ ಹಾಂ ನೂಡಲ್ಸ್ ಎದರಲ್ಲೇ ಮಾಡಿರ್ತಾರೆ. ಇಂಡಿಯಾ ನೋಡಿ ಮಕ್ಕಳು, ಹಾಂ ಮಮ್ಮಿ ಎಲ್ಲಿ ಹೋಗಿದ್ದು ನೀನು ಅಂತಾರ ಅವರು. ನಾಳೆ ಅವರು ಓದ್ತಿಲ್ಲ ತಿನ್ಸೋಂಬಂದ್ರೆ ಆತ ನೋಡಿ. ಟೈಮು 5 ಗಂಟೆ ಆಯಿತು. 4:15 ಬಂದ್ವಿ ಮನೆಗೆ. 4:15ಕ್ಕೆ ಬಸ್ ಇತ್ತು. ಮನೆಗೆ ಬರ್ರಾಗ 4:15 ಆಯಿತು. ಪುಟ್ಟಕ್ಕರ ಮನೆಗೆ ಚಾವಿ ಇಟ್ಟಿದ್ನೆಲ್ಲ ತೊಗೊಂಬಂದು ಅಲ್ಲೇ ಪುಟ್ಟಕ್ಕರ ಮಮ್ಮಿಗೂ ಸ್ವಲ್ಪ ಕುಂತ್ಕೊಂಡೆ ಬಂದಿವ ನೋಡಿ. ಆ ಸೀರೆ ಕಳೆದಿಲ್ಲ, ಮುದ್ದೆ ಬೆಳಕ್ಕೆ ಹೋಗಿದೆ. ಎಲ್ಲರೂ ಫ್ರೆಂಡ್ಶಿಪ್ ಡೇ ದಿನ ಎಲ್ಲರೂ ಹೋಗಿದ್ದಿರ, ಅಲ್ಲಿ ಹೋಗಿದ್ದಿಲ್ಲ. ಇವತ್ತು ನಿನ್ನಿತ್ತಲ್ಲ ಫ್ರೆಂಡ್ಶಿಪ್ ಡೇ, ಇವತ್ತು ಹೋದ್ರಾತಂತ ಹೋಗಿದ್ವಿ 5 ಜನ. ಇಲ್ಲೇ ನಮ್ಮ ಮನೆಯ ಒಬ್ಬರು ಆಂಟಿಯರು ಉಳ್ಕ್ಯಾದ್ರು, ಅಷ್ಟು ಫ್ರೆಂಡ್ ನೋಡಿ ಆಂಟಿಯರೇ. ನಮ್ಮ ಅವ್ರಿಗಾದ್ರೆ ಅವರು ಆಂಟಿಯರ್ ಆಗಬೇಕು. ಹೋಗಿದ್ವಿ, ಹೋದ್ರೆ ಫುಲ್ ಎಂಜಾಯ್ ಮಾಡಿದ್ವಿ, ನೋಡಿರ್ಬೇಕು. ಆದರೆ ಅವ್ರು ಯಾರೂ ವಿಡಿಯೋದಾಗ ಬರೋಕೆ ಇಷ್ಟಪಡಲಿಲ್ಲ. ಪೋಸ್ಟ್ ಮಾಡಿ ವಿಡಿಯೋದಾಗ ತೊಗೊಳೋದು ಅಷ್ಟೊಂದು ಸರಿಯಲ್ಲ. ಅಲ್ಲಿ ಸೇಲ್ನಾಗ ಒಂದು ಸ್ವಲ್ಪ ಬಂದಾರ. ನಾನು ಅವ್ರನ್ನ ಬೇದ್ರವ್ರು, ಇವತ್ತೇನೇ ಕೆಲಸ ಇಟ್ಕೋಬೇಕಾ ನೀನು, ಪಾರ್ಸಲ್ ಹಾಕೋದು ನಾಳೆ ಹಾಕಾಕತ್ತಿ ಬಾ ಅಂದರು. ಇಲ್ಲ, ನಾನು ಅವ್ರ ಮಾತು ಕೊಟ್ಟೀನಿ ಆಂಟಿ, ಹೋಗಬೇಕು ಹಾಕ್ಬೇಕಂತೇಳಿ ಪಾರ್ಸಲ್ ಹಾಕಕ್ಕೆ ಹೋದೆ. ನಾನು ಇನ್ನೂ ಮನೆ ಬರೋಣ ಅದು ಸಾಣ್ ಹಾವಿ ಮರಿದ ಚಿಂತಿದೆ ನೋಡಿ. ಪುಟ್ಟಕ್ಕರ ಮಮ್ಮಿ ಮುಂದೆ ಜೂ ಸಮಾಧಾನ ಅರ್ಧ ತಾಸು ಕುಂತ ಅಲ್ಲೂ ಅದನ್ನೇ ಹೇಳಿದೆ. ಅದು ಇಡೀ ಭೂಮಿನೇ ಆತನಂತ, ಅವ ಎಲ್ಲರ ಜಾಗ ಓದೈತೆವ, ಅದು ನೀನು ತಲೆ ಇಟ್ಕೋಬೇಡ ಅಂತ ಅವ ಅಂದರು. ಸ್ವಲ್ಪ ಅವಾಗ ಫಸ್ಟ್ ನೋಡ್ಬಿಟ್ನಲ್ರಿ, ಎದೆ ಜಲ್ ಅನ್ನಂಗೆ ಆಗೈತೆ ನೋಡಿ. ಮತ್ತು ಅವ್ರನ್ನ ಅಷ್ಟೆಲ್ಲ ಪಾರ್ಟಿ ಮುಗಿಸ್ಕೊಂಡು ಅವರು ಕೂಡ ಒಂದಿಷ್ಟು ಸಂತಿ ಮಾಡ್ಕೊಂಡ್ರು, ನಾವು ಕೂಡ ಸಂತಿ ಮಾಡ್ಕೊಂಡ್ವಿ. ಫುಲ್ ಎಂಜಾಯ್ ಮಾಡಿದ್ದು ಬಿಡಿ ಜೀವನದಾಗ. ಫಸ್ಟ್ ಟೈಮ್ ಗಂಡ ಮನೆ ಬಂದಿಂದ ಎಂಜಾಯ್ ಮಾಡಿದ್ದು, ಫ್ರೆಂಡ್ಶಿಪ್ ಡೇನ ಎಂಜಾಯ್ ಮಾಡಿದ್ದು. ನಾವು ಊರಲ್ಲೆಲ್ಲೂ ಹಿಂಗೆ ಅಷ್ಟು ಫ್ರೆಂಡ್ ಕೂಡಿ ಎಂಜಾಯ್ ಮಾಡಿದ್ದಿಲ್ಲ. ಇಲ್ಲೇ ಹೋಗಿದ್ದೆ ನೋಡಿ, ತುಂಬ ಎಂಜಾಯ್ ಆಯಿತು. ಇನ್ನೂ ಒಂದು ಸಲ ಇದು ಬಾಗಲಕೋಟೆ ಗೋಡ್ರ ಮಂತ್ಯಾನ ಆಲಿಮೆಟ್ಟಿಯಲ್ಲಿ ಹೋಗೋಣ ಅಂತ ಹೇಳ್ತಾರೆ. ನಮಗೆ ಹೋಗಕ್ಕೆ ನೋಡಿ, ನನ್ನ ಮಕ್ಕಳು ಕರ್ಕೊಂಡು ನಾನು ಆಯ್ತಾರ ಹೋಗೋಣ ಅಂತೇಳಿ. ಯಾಕಂದ್ರೆ ಇವತ್ತು ಮಕ್ಕಳು ಬಿಟ್ಟು ಹೋಗಿದ್ದ ತುಂಬ ಬೇಜಾರಾಯಿತು. ಅವರು ಅದೇ ಅಂತಾರೆ, ಆಯ್ತಾರ ಹೋಗೋಣವ, ನಮ್ಮ ಹುಡುಗನ ಬಿಟ್ಟು ಬಂದಿನಿ ಅಂತೇಳಿ. ಈಗ ಫ್ರೆಂಡ್ಶಿಪ್ ಅಂದಿಂದ ಮಕ್ಕಳು ಅಂದ್ರೆ ನಡೆಯಲ್ರಿ. ಫ್ರೆಂಡ್ಶಿಪ್ ಅಷ್ಟು ಫ್ರೆಂಡ್ಗಳು ಹೋಗಿ ಎಂಜಾಯ್ ಮಾಡೋ ದಿನ ಇರ್ತೈತೆ. ಅದಕ್ಕೆ ಈಗ ನೆಕ್ಸ್ಟ್ ಎಲ್ಲಿಗಾರ ಹೋದ್ರೆ ಆಯ್ತಾರ ಹೋಗ್ಬೇಕಂತೆ ಪ್ಲ್ಯಾನಿಂಗ್ ಹಾಕ್ಕೊಂಡಿವಿ. ಉಸಿರು ಕೊಡಿ ಬರೀ ಮುದ್ದೆ ಬಾಳ ಏನಂತ ತೋರಿಸ್ತೀನಿ. ಅವ್ರಿಗೂ ಕೂಡ ಒಂದೆರಡು ತೋರಿಸ್ಕೊಂಡು ಬಟ್ಟೆ ಬಾಂಡೆ ಮಾಡ್ಬೇಕ್ರಿ. ಹಂಗೆ ಇಟ್ಟೋಗಿನಿ ನೀವು ಮುಂಜಾನೆ. ಅದು ಹಾವೆ ಮರಿ ಒಂದು ಕಾಣಿಕ ಎಲ್ಲ ಮಾಡಿ ಹೋಗ್ತಿದ್ದು ನೋಡಿ, ಖುಷಿ ಆಯ್ತಿತ್ತು. ಒಂದು ನೆನಸ್ಕೊಂಡ್ರೆ ಮೈ ಎಲ್ಲ ಜುಮ್ ಅಂತೈತ್ರಿ. ಬರೀ ಲಾಗ್ 1 ಲಾಗ್ 2 ಬರೋಂಗೆ ಕಾಣುತ್ತಾ. ವಿಡಿಯೋ ಎಲ್ತೆ ಆಗೈತ್ರಿ. ಅಲ್ಲಿ ಮಾಲ್ ಅನ್ನೋದು ಅಟ್ಟೆ ಆಗುತ್ತೆ ಎಲ್ಲ ತುಟ್ಟು ನೋಡಿ. ಮೇನ್ ಪಾರ್ಸಲ್ ಕಾಕಕ್ಕೆ ಹೋಗಿದ್ನಲ್ಲ ಆಳಿ, ಪಾರ್ಸಲ್ ಬೆಳ್ಳುಳ್ಳಿ ತಿಂದ್ರಿ ಪಾವುಕಿಲವು ನೋಡ್ರಿ. ಇಲ್ಲೇ ಅರ್ಧ ಕಿಲೋ ಮೆಣಸಿನ್ಕಾಯಿ ತೊಗೊಂಬಂದು ಸಾಕ್ರಿ. ಮತ್ತೆಲ್ಲ ಇತ್ತು, ಟಮಾಟೊ ಇದ್ದು ಎಲ್ಲ ಇದ್ದು. ಬೆಳ್ಳುಳ್ಳಿ ಮೇನ್ ಖಾಲಿಯಾಗಿದ್ದು. 50 ರೂಪಾಯಿ ರೀ ಬೆಳ್ಳುಳ್ಳಿ. 20 40 ರೂಪಾಯಿ ಮೆಣಸಿನ್ಕಾಯಿ ಅಂದರು 30 ರೂಪಾಯಿ ಮಾಡಿಕೊಡ್ತೀನಿ ನೋಡಿ ಅರ್ಧ kg. ಪಾವುಕಿಲೋ ತೊಗೊಂಡ್ರೆ 20, 50, 30, 80 ರೂಪಾಯಿ ಅಲ್ಲೇ ಹೋಯ್ತು. ಅಮೌಂಟ್ ಎಲ್ಲ ಕಲ್ಲಿ ನೋಡಿ. 2000 ರೂಪಾಯಿ ಹೋಯ್ದೆ.
ಜಿಂಗಾಲಿ ಆಗ್ಬಿಟ್ಟು ನೋಡ್ರಿ ಅಕ್ಕ. ಇವೆರಡು ಶೇಂಗಾ ಚಿಕ್ಕಿ ತೊಗೊಂಬಂದೀನಿ ರೀ. ಒಂದಲ್ಲಿ ಕಿರಾಣಿ ಅಂಗಡಿಯಾಗ ಕೊಟ್ಟರು, ಟೇಸ್ಟ್ ಮಾಡಿದೆ, 200 ರೂಪಾಯಿ ಅಂತ ರೀ. ಪಾಕೆಟ್ ಬರ್ತಾವೆ, ಬೆಲ್ಲದ ಇರ್ತಾವೆ, ಸಖತ್ತಿದ್ದು ರೀ ಅವು ಕೂಡ. ಜಿನಿ ಶೇಂಗಾ ಚಿಕ್ಕಿ ನೋಡಿ. ಇವತ್ತು ಪೋಸ್ಟ್ನ್ಯಾಗ ಅನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿ, ಉಸಿರು ಖುಷಿ ಆಯಿತು. ಇಷ್ಟು ಬಿಸ್ಕಿಟು ಒಬ್ಬಕ್ಕೆ ತಂದಿಲ್ರಿ, 5 ಮಂದಿ ಹೊಡೆದು ಎಷ್ಟು ಬರ್ತಾವೆ ಅಂತೇಳಿ ಒಬ್ಬರೇ ತೊಗೊಂಬಂದೀವಿ. ಅಮೌಂಟು ಒಬ್ಬರೇ ಕೊಟ್ಟಿವಿ, ಹೊಡೆದು ಹಾಕ್ಕೊಂಡು ಅವ್ರು ಎಷ್ಟು ಕೊಡೋದಾಗತ್ತೆ ಕೊಡ್ತಾರೆ. ನಾವು ಏನೇನು ತಿಂದು ನೋಡಿ ಎಲ್ಲರೂ ಖರ್ಚು ಹಾಕಿ ತಿಂದೀವಿ ರೀ. ಒಮ್ಮೆ ಅಷ್ಟು ಬಿಲ್ ಕೊಡೋದು, ಆಮೇಲೆ ಎಷ್ಟಾಗುತ್ತೆ ಅಂತ ಇಲ್ಲಿಗಂತ ಹೊಡೆದು ಹಾಕ್ಕೊಂಡಿವಿ. 1 2 3 4 ಮಂದಿ ತೊಗೊಂಡಿವಿ ರೀ. ಒಬ್ಬರು ಅಲ್ಲಿ ಅಂದರು, ಈಗ ಒಂದೊಂದು ಸಾಲ ಒಬ್ರು ನೋಡಿ, ನಾನು ಇಲ್ಲಿ ಬಿಡೋ ಮಕ್ಕಳು ಕೂಡ ತೊಗೊಂಡ್ರಾತಂತ ಅವ್ರು ಕೂಡ ತೊಗೊಂಡೆ. ಭಾಳ ಅಂದ್ರೆ ಮನುಷ್ಯಾಗ 25 ರೂಪಾಯಿ ಬೋತೈತೆ ನೋಡ್ರಿ. 25 30 ರೂಪಾಯಿ ಬೋತೈತೆ ರೀ. 1 2 3 4 5 6 ಆದ್ರೆ 30 ರೂಪಾಯಿ ರೀ. 33 3 3 4 12 ಇದು 120 ಆಗುತ್ತೆ, 110 ಬೀಳತ್ತೆ ರೀ. 28 ಹಿಂಗೆ ಬೀಳುತ್ತೆ ನೋಡಿ. ಒಂದು 6 ಬಿಸ್ಕಿಟ್ಗೆ ಅರ್ಧ ಡಜನ್ ತೊಗೊಂಡಿವಿ ರೀ. ಮಣ್ಣಿನ ಸಂತೆ ತಂದೀನಿ ರೀ. ಮತ್ತು ಇಷ್ಟ ಆಯ್ತು ನೋಡಿ. 1 kg ಅವಲಕ್ಕಿ ಇಡ್ಲಿ ರವೆ, 1 kg ಅವಲಕ್ಕಿ, ತಳನ ಅವಲಕ್ಕಿ, 1 kg ಮೈದಾ. ಅದು ಗೋಧಿ ಮೊನ್ನೆ ಮಳೆ ತೋದಲ್ಲ, ಜಿಗಿನೇ ಬರಲ್ಲ ಈಗ ರೀ. ಅದಕ್ಕೆ ಅಂತ 1 kg ಮೈದಾ, 1 kg ವಟಾಣಿ, 1 kg ಏನಿಟ್ಟದ ನೋಡಿ, 1 kg ರವೆ. ಬೆಲ್ಲನೂ ಮೊನ್ನೆ 2 ಕಿಲೋ ತಂದಾರ, ಮತ್ತು ಇವಾಗ 2 ಕಿಲೋ ತಂದಾರ ಅನ್ಬ್ಯಾಡ್ರಿ. ಬೆಲ್ಲ ಮೊನ್ನೆ ಭಾಳ ಸುಮಾರು ಬಂದೈತೆ ರೀ. ಹಿಂಗಾಗಿ ಇದು 2 kg ತಂದೀನಿ. ಅದನ್ನ ಒಳಗೆ ವಾಪಸ್ ತೊಗೊಂಬಂದೇನ್ರಿ. ಅನ್ನ ತೋರಿಸ್ತೀನಿ ಬೆಲ್ಲ ಹೆಂಗೈತೆ ಅಂತ. ಕರ್ರಗ ನೀರು ಬಸ್ಯಾಕತ್ತಾವ, ವಾಪಸ್ ತೊಂಬರಿ, ಅದ್ರ ಪಾಲಿ ಬೇರೆ ಏನರ ಕೊಡ್ತೀವಿ ಅಂತ ಯಾರ. ಕಾಯಂ ಒಂದೇ ಕಡೆ ನಾವು ಸಂತಿ ಮಾಡಿದ್ವಿ ಅಂದರೆ ಕಾಯಂ ಕೊಡ್ತಾರೆ. ಇದಿಟ್ಟೆ ಸಂತಿ ಕೊರಿಯರ್ ಹೊಡೆತು ಭಾಳ ಕುಂತೈತೆ ರೀ. ಅದೇ ಬೇಜಾರಾಗೈತಿ, ತುಂಬ ಬೇಜಾರಾಗೈತೆ ರೀ. ಇವತ್ತು ಭಾಳ ಲುಕ್ಷಣ ಆಯ್ತು ನನಗೆ. ಇನ್ಮ್ಯಾ ಮಾಡಬಾರ್ದಪ್ಪ ಅನ್ಸುತ್ತೆ ನೋಡಿ. ನಾನು ಅದ್ರಾಗ ಭಾಳ ಮಾರ್ಜಿನ್ ಸನಿಯಕ್ಕೆ ಇಟ್ಟಿರಲ್ಲ ರೀ. ಯಾವುದೇ ಒಂದು ಇದು ಆಗಲ್ಲಕ್ಕ ಇದು ಮಾಡಿರ್ತೀನಿ. ಈಗ ನೋಡಿ ಇದೆಲ್ಲ ಇಷ್ಟ ಆಯ್ತು ನೋಡಿ. ಕಿರಾಣಿ ಬರೀ ಇಷ್ಟು ಎತ್ತಿಡ್ತೀನಿ. ಎತ್ತಿಟ್ಟು ಮತ್ತು ಅದು ಕೊರಿಯರ್ ಬಗ್ಗೆನೇ ಒಂದು ವಿಡಿಯೋ ಮಾತಾಡ್ತೀನಿ ರೀ. ನಾನು ಒಬ್ಬರು ಸಿಸ್ಟರ್ ಹೇಳಿದರು, ಇಬ್ಬರು ಸಿಸ್ಟರ್ ಹೇಳಿದರು, ಆದರೂ ಕೇಳಿದ್ದಿಲ್ಲ. ಆದರೂ ಭಾಳ ಸಿಕ್ಕಾಪಟ್ಟೆ ಅಮೌಂಟ್ ರೇಟ್ ಆಗೈತೆ ರೀ. ನನಗೇನು ನಿಜ ಹೇಳ್ಬೇಕಂದ್ರೆ ಸುಳ್ಳು ಹೇಳಲ್ಲ ರೀ. 1 ರೂಪಾಯಿ ಉಳಿದಿಲ್ಲ ರೀ. ಅದನ್ನೊಂದು ವಿಡಿಯೋ ಮಾಡ್ತೀನಿ, ಹೆಂಗೆ ಇರೈತಿ ಹೆಂಗಿಲ್ಲ, ಯಾವಾಗ ನಿಂತ ಇರೈತಿ. ಅದು ಸದ್ಯೀಗ ಹೆಚ್ಚಿಗೆ ಅವ್ರಿಗೆ ಹೇಳಕ್ಕೆ ಹೋದ್ರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ನಂದೇ ನನಗೆ ಲುಕ್ಷನ್ ಆಗಿಲ್ಲ. ಗಂಟೆ ಅಮೌಂಟ್ ಬಂತು, 1 ರೂಪಾಯಿ ಲಾಭ ಸಿಗಲಿಲ್ಲ. ಹೈರಾಣಾಗಿದ್ದು 1 ರೂಪಾಯಿ ಏನೋ ಬರೆದಿದ್ದು ಎಲ್ಲ ಪ್ಯಾಕಿಂಗ್ ಮಾಡಿದ್ದು, ಪ್ಯಾಕಿಂಗ್ ಕವರ್ ಸನ್ಯಕ್ಕೆ ಅಮೌಂಟ್ ಸಿಕ್ಕಿಲ್ಲ ನೋಡಿ. ಅಷ್ಟು ಲುಕ್ಷನ್ ಆಗೈತಿ. ಎತ್ತಿಟ್ಟಿಕೇರಿ ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ರೀ. ಇವನ್ನ ಇಟ್ಟು ನಾನು ಬಟ್ಟೆ ಬಂಡೆ ಮಾಡ್ತೀನಿ ರೀ. ಶ್ರವಣ್ ಕುಮಾರ್ ಬಂದು ನೋಡಿ. ಏನಾತಪ್ಪು? ಶ್ರವಣ ಅಪ್ಪು ಹುಷಾರು ನೋಡ, ಅಲ್ಲಿ ಮನೆಯಿಂದ ಭಾಳ ಹೋಗ್ಬೇಡ್ರಿ. ಬಂದಿತ್ತು. ಹುಷಾರು ರೀ ಅಪ್ಪ. ಏನು ಸೋಣ ಪೇಪರ್ ಕುಯ್ತಿರೋ ನಮ್ಮ ಅಲ್ಲಿ ಆಳಲ್ಲಿ, ನಮ್ಮ ಅಲ್ಲಿ ಹರಿಬೇಡ. ಭಾಗ್ಯ ಅಂಟ್ಯಾರವು ಸುಳ್ಳಲ್ಲ, ಬೇಕಾದ್ರೆ ಭಾಗ್ಯ ಅಂಟಿ ಕೇಳು. ಅವರು ಉಷ್ಟ್ರು ಬರಲಿ. ಅವರು ಅಮೌಂಟ್ ಕೊಟ್ಟಕ್ಕೆ ತೊಗೋತೀವಿ. ಉಸಿರು ಹೊಡೆದು ನಮಗೆ 6 ಬರ್ತಾವೆ, ಅವ್ರಿಗೆ 1 ಸೋತಾವೆ. ಆಗ ಇದು ದೀಪಕ್ಕದು, ಇದು ಭಾಗ್ಯ ಅಂಟ್ಯಾರ, ಇದು ನಾಗಮಕ್ಕಳು ನಮ್ಮದು. ಬರ್ರಿ ಶ್ರಾವಣ ಬಂದ. ಪಟ್ಟಿ ಚೇಂಜ್ ಮಾಡು, ಮಾರಿ ತಕ್ಕೋ, ಕೈ ತಕ್ಕೋ. ಈಗ ಶೇಂಗಾ ಚಿಕ್ಕಿತ್ತು ನೋಡಿ ನಿಮ್ಗೆ. ಇದೆಲ್ಲ ಇಟ್ಟು ನೋಡಪ್ಪ. ಯಾರು ಎಲ್ಲೋದ ಪವು ಇಬ್ರಿಗೊಂದು. ನಿಮ್ಮ ಮಾರಿ ತಕೊಂಬೋಗು ಆ ಬಟ್ಟೆ ಕಳೆದು. ಹೆಂಗೈತಿ ಡ್ರೆಸ್ ಕಳೆದು ಮಾರಿ ತಕ್ಕೋ ಅಂದ್ರೆ ಕೈ ತಕ್ಕೊಂಬಂದು ತಿನ್ನಕತ್ತು ನೋಡಿ ಅಷ್ಟೇ. ಇಷ್ಟ ಆಯ್ತಾ?